ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡಿನವರು. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಸರ್, ಈಗ ಭಾರತ್ ಜೋಡೋಗೆ ಬಂದಾಗ ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡಿನವರು. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಸರ್, ಈಗ ಭಾರತ್ ಜೋಡೋಗೆ ಬಂದಾಗ ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡಿನವರು. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.